ಅಯೋಧ್ಯೆ ರಾಮನ ಸನ್ನಿಧಾನದಲ್ಲೂ ದೇಣಿಗೆ ಕಳ್ತನ ಆಗಿರೋದು ನಿಜಕ್ಕೂ ಆತಂಕದ ವಿಚಾರ. ಪುಣ್ಯಕ್ಷೇತ್ರದಲ್ಲೂ ಪಾಪದ ಕೆಲಸ ಮಾಡಿದ್ಯಾರು ಅಂತ ಎಸ್ಐಟಿ ತಂಡ ಹುಡುಕುತ್ತಾ ಇತ್ತು. ಆಗಲೇ ಅಲ್ಲೇ ಇದ್ದ ಹಿಡನ್ ಕ್ಯಾಮೆರಾ ಈ ದನದಾಹಿಗಳು ಮಾಡಿದ್ದ ಪಾಪದ ಕೆಲಸ ಬಯಲು ಮಾಡಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಮನನ್ನು ಲೂಟಿ ಹೊಡೆದ ದುರುಳರು, ಹಿಡನ್ ಕ್ಯಾಮೆರಾ ಬಿಚ್ಚಿಟ್ಟ ರಾಮ ಕಳ್ಳರ ಕತೆ. ಭಕ್ತರು ಭಕ್ತಿಯಿಂದ ಹಾಕಿದ ₹1, ₹10, ₹1000, ಲಕ್ಷಾಂತರ ರೂಪಾಯಿಗಳ ಕಾಣಿಕೆ ಇವೆಲ್ಲವೂ ರಾಮಲಲ್ಲಾನ ಸೇವೆಗೆ ಅಂತ ಅಂದುಕೊಂಡಿದ್ರು. ಆದರೆ ಆ ದೇಣಿಗೆಯ ಹಣವೇ ಮಧ್ಯದಲ್ಲೇ ಮಾಯವಾಗ್ತಿದೆ ಅನ್ನೋ ಅನುಮಾನ ಹುಟ್ಟಿದಾಗ ರಾಮ ಮಂದಿರ ಟ್ರಸ್ಟ್ಗೂ ಶಾಕ್ ಆಯಿತು. ಸಿಸಿಟಿವಿ ಕ್ಯಾಮೆರಾಗಳು, ಕಠಿಣ ಭದ್ರತೆ, ಹಲವು ಹಂತದ ನಿಗಾ ಇವೆಲ್ಲ ಇದ್ರೂ ಕಳ್ಳತನ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಎದ್ದಿತ್ತು. ಈಗ ಅದೇ ಪ್ರಶ್ನೆಗೆ ಬೆಚ್ಚಿ ಬೀಳಿಸುವಂತ ಉತ್ತರ ಸಿಕ್ಕಿದೆ. ಮೇ ತಿಂಗಳ ಕೊನೆಯ ವಾರದಿಂದ ರಾಮ ಮಂದಿರ ಟ್ರಸ್ಟ್ ಅಧಿಕಾರಿಗಳು ಬ್ಯಾಂಕ್ಗೆ ಪ್ರತಿದಿನ ಠೇವಣಿಯಾಗುತ್ತಿದ್ದ ದೇಣಿಗೆಯ ಹಣದ ಲೆಕ್ಕ ಪರಿಶೀಲನೆ ನಡೆಸಿದ್ರು. ಆಗ ಒಂದು ವಿಚಿತ್ರ ಸಂಗತಿ ಕಣ್ಣಿಗೆ ಬಿತ್ತು. ದೇವಾಲಯಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ, ದೇಣಿಗೆ ಪೆಟ್ಟಿಗೆಗಳು ತುಂಬುತ್ತಿವೆ, ಆದರೆ ಬ್ಯಾಂಕ್ಗೆ ಸೇರುತ್ತಿರುವ ಹಣದ ಪ್ರಮಾಣ ಅದಕ್ಕೆ ತಕ್ಕಂತೆ ಕಾಣುತ್ತಿಲ್ಲ. ಇಲ್ಲೇ ಅನುಮಾನದ ಮೊದಲ ಕಿಡಿ ಹೊತ್ತಿಕೊಂಡಿತು. ತಕ್ಷಣ ಟ್ರಸ್ಟ್ ಅಧಿಕಾರಿಗಳು ದೇಣಿಗೆ ಪೆಟ್ಟಿಗೆಗಳ ಲೆಕ್ಕಾಚಾರ ಶುರು ಮಾಡಿದ್ರು. ಆಗ ಇಲ್ಲಿ ನಡೆಯುತ್ತಿದ್ದ ಧನದಾಹಿಗಳ ಕಳ್ಳಾಟಗಳು ಒಂದೊಂದಾಗಿ ಬಯಲಾಗುತ್ತಾ ಬಂತು. ಆಗಲೇ ನೋಡಿ, ಈ ತನಿಖೆಗೆ ದೊಡ್ಡ ತಿರುವು ಸಿಗ್ತಾ ಹೋಯಿತು. ಒಂದು ಕಡೆ ತನಿಖಾಧಿಕಾರಿಗಳ ಅನುಮಾನ ಗಟ್ಟಿಯಾಗ್ತಾ ಇದ್ದಂತೆ ಗುಪ್ತ ನಿಗಾ ವ್ಯವಸ್ಥೆ ಅಳವಡಿಸಲಾಯಿತು. ಆಗಲೇ ಕೆಲ ಹಿಡನ್ ಕ್ಯಾಮೆರಾಗಳು ಕತ್ತಲೆ ಕೋಣೆಯಲ್ಲಿ ನಡೀತಾ ಇದ್ದ ದೇಣಿಗೆ ಪೆಟ್ಟಿಗೆಗಳ ಸುತ್ತಲಿನ ಕಳ್ಳಾಟವನ್ನ ಬಯಲು ಮಾಡ್ತಾ ಹೋಯಿತು. ಈಗ ಆ ಒಂದೊಂದು ದೃಶ್ಯಗಳು ತನಿಖಾಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ದೇಣಿಗೆ ಪೆಟ್ಟಿಗೆಯು ಒಮ್ಮೆಗೆ 6ರಿಂದ 7 ಲಕ್ಷ ರೂಪಾಯಿಗಳನ್ನ ಪಡೀತಾ ಇತ್ತು. ಆದ್ಯಾಗೂ ಕೆಲವು ವಾರಗಳವರೆಗೆ ₹500 ಮೂಟೆಗಳಲ್ಲಿ ಕುಸಿತ ಕಂಡು ಬಂದಿದೆ. ನೋಟು ಎಣಿಕೆಯ ಕೋಣೆಯಲ್ಲಿ ಗುಪ್ತ ಕ್ಯಾಮೆರಾಗಳನ್ನು ಅಳವಡಿಸಿದ್ರಿಂದ ಅನುಮಾನಗಳು ಹೆಚ್ಚಾದವು. ಈ ಹಿಡನ್ ಕ್ಯಾಮೆರಾಗಳಿಂದ ಒಂದು ವಾರದ ದೃಶ್ಯಾವಳಿಗಳು ಎಣಿಕೆ ಪ್ರಕ್ರಿಯೆಯಲ್ಲಿ ತೊಡಗಿರುವ ನೌಕರರು ಗಂಭೀರ ಆಟ ಆಡ್ತಿದ್ದಾರೆ ಎಂದು ಬಹಿರಂಗಪಡಿಸಿದವು. ಕೆಲವು ಉದ್ಯೋಗಿಗಳು ಸಿಸಿಟಿವಿ ಕ್ಯಾಮೆರಾಗಳ ಮುಂದೆ ನಿಲ್ತಿದ್ರು. ಆದರೆ ಇನ್ನೊಬ್ಬ ಸಹಚರರು ಸಿದ್ಧಪಡಿಸಿದ ಮೂಟೆಗಳಿಂದ ನೋಟುಗಳನ್ನು ಕದ್ದು ತಮ್ಮ ಬಟ್ಟೆಗಳಲ್ಲಿ ಮರೆ ಮಾಡ್ತಿದ್ರು. ಆದರೆ ಅವರ ಕಳ್ಳತನವು ಹಿಡನ್ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಅನುಕಲ್ಪ್ ಮಿಶ್ರಾ ದೇಣಿಗೆ ಚೀಟಿಗಳನ್ನು ಸಿದ್ಧಪಡಿಸುವ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು ಮತ್ತು ಅವರ ಸೋದರ ಮಾವ ಲವಕುಶ್ ಮಿಶ್ರಾ ಮೂಲಕ ಈ ವಂಚನೆ ನಡೆಸ್ತಾ ಇದ್ರು. ಪ್ರಕರಣ ಬಹಿರಂಗವಾದ ನಂತರ ಪೊಲೀಸರು ಲವಕುಶ್ ಮಿಶ್ರಾ ಅವರ ಮನೆಯಿಂದ ಸುಮಾರು ₹10 ಲಕ್ಷ ವಶಪಡಿಸಿಕೊಂಡಿದ್ದಾರೆ. ನೋಟು ಎಣಿಸುವ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವ ಎಲ್ಲ ಉದ್ಯೋಗಿಗಳು ಯಾರಿಗಾದರೂ ಪರಿಚಿತರಾಗಿದ್ದರೆ ಮತ್ತು ಯಾರೊಬ್ಬರು ಶಿಫಾರಸಿನ ಮೇರೆಗೆ ಕೆಲಸ ಮಾಡ್ತಿದ್ದಾರೋ ಅವರೆಲ್ಲರನ್ನೂ ಕೂಡ ಬಂಧಿಸಲಾಗಿದೆ. ಈ ದೇಣಿಗೆ ಅಕ್ರಮ ವಿಚಾರದಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಟ್ರಸ್ಟಿ ಡಾ ಅನಿಲ್ ಮಿಶ್ರಾ ಅವರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗೂ ಈಗಾಗಲೇ 8 ಜನರನ್ನ ಬಂಧಿಸಿ ನ್ಯಾಯಾಧೀಶರು ವಿಚಾರಣೆಗೆ ಒಳಪಡಿಸಿ 3 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ವಿಚಾರಣೆ ಗಂಭೀರವಾಗಿ ನಡೀತಿದ್ದು ಇನ್ನಷ್ಟು ರಹಸ್ಯಗಳು ಬಯಲಾಗುವುದು ಬಾಕಿ ಉಳಿದಿದೆ.